ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಡಿಸೈನರ್ ಟ್ರೆಂಡಿಂಗ್ ಆಗಿರೋ ಲಟ್ಕನ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಮೊದಲು ನಾನಿಲ್ಲಿ 2 ಪೀಸ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು 4.5 ಇಂಚ್ ಇದೆ. ಉದ್ದ ಮತ್ತು ಅಗಲ ಎರಡು 4.5 ಸಮನಾಗಿರಬೇಕು. ನೋಡಿ, ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ. ಇದು 3.5 ಇದೆ. ಉದ್ದ ಅಗಲ ಕೂಡ ಅಷ್ಟೇ 3.5 ಇದೆ. ನೋಡಿ, ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಟ್ರಯಾಂಗಲಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ನಾನು ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸರಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನಾನು ಹಾಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ, ಎರಡು ಸೇರಿಸಿ. ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿ ನಾನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ಡಿಸೈನರ್ ಲಟ್ಕನ್ನ ತಯಾರಿಸ್ಕೊತೀನಿ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ. ನೋಡಿ, ಇದನ್ನು ಇಲ್ಲಿ ಡೈರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬಹುದು. ಆದರೆ ಬಿಗ್ನರ್ಸ್ಗಾದರೆ ಮೊದಲು ಇಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಬರಬೇಕಿದು. ನೋಡಿ, ಈಗ ಒಂದರ ಮೇಲೆ ಒಂದು ಇಟ್ಕೋಬೇಕು ಈ ರೀತಿ. ಈಗ ಡೋರಿನ ತಗೊಳ್ಳಿ. ಇದ್ರ ಮೇಲೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಸಮನಾಗಿ ಇಟ್ಕೊಂಡು ಇಲ್ಲಿ ಕಾರ್ನರ್ಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಡೋರಿ ಸ್ವಲ್ಪ ಹೊರಗಡೆ ತೆಗೀರಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡಿ. ಕಾರ್ನರಲ್ಲಿ ಸ್ವಲ್ಪ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಲಟ್ಕನ್ ತಯಾರಾಗುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮತ್ತು ಎಡ್ಜಲ್ಲಿ. ಈಗ ಸರಿಯಾಗಿ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೊರಗಡೆ ತೆಗಿತಾ ಇದ್ದೀನಿ. ಈ ರೀತಿ ಕಾಣುತ್ತೆ, ಅದು ನಾವು ಸರಿಯಾಗಿ ಬಿಡಿಸ್ಕೋಬೇಕು. ನೋಡಿ, ಮೇಲ್ಗಡೆದು ಈ ರೀತಿ ಒಳಗಡೆ ಹಾಕಿ ತೆಗಿಬೇಕು. ಅದನ್ನು ಡೋರಿನ ಚೆನ್ನಾಗಿ ಜಗ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಡಿಸೈನರ್ ಲಟ್ಕನ್ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಾನು ಇನ್ನೊಂದು ಲಟ್ಕನ್ ಕೂಡ ರೆಡಿ ಮಾಡ್ಕೋತೀನಿ. ನಿಮಗೆ ಇದೇ ರೀತಿ ಡಿಸೈನರ್ ಲಟ್ಕನ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇದೇ ರೀತಿ ಎರಡು ಲಟ್ಕನನ್ನು ರೆಡಿ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಅನಿಸಿದರೆ ಕಮೆಂಟ್ ಹಾಕಿ, ಆ ಥರ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.